ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಲೋಕರಕ್ಷಣೆಗಾಗಿ ಮಹಾವಿಷ್ಣು ಕಾಲಕ್ಕೆ ತಕ್ಕಂತೆ ದಶಾವತಾರಗಳನ್ನು ತಳೆದಿದ್ದಾನೆ. ಆ ಪೈಕಿ ಶ್ರೀಮನ್ನಾರಾಯಣನು ಧರ್ಮ ಸಂಸ್ಥಾಪನೆಗಾಗಿ ತಳೆದ ದಶಾವತಾರಗಳ ಪೈಕಿ 3ನೇ ಅವತಾರವೇ ವರಹ ಅವತಾರ. ಭಾದ್ರಪದ ಮಾಸದ ಶುದ್ಧ ಬಿದಿಗೆಯ ಮಧ್ಯಾಹ್ನದ ಸಮಯದಲ್ಲಿ ವಿಷ್ಣು ವರಾಹ ಅವತಾರ ತಳೆದ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ವರಾಹ ಅವತಾರದಲ್ಲಿ ಮಹಾವಿಷ್ಣುವು ಹಂದಿಯ ತಲೆ, ಮಾನವನ ದೇಹವುಳ್ಳ ರೂಪದಲ್ಲಿ ಅವತರಿಸಿದ ಎಂದು ಹೇಳಲಾಗುತ್ತದೆ. ಅಷ್ಟಕ್ಕೂ ಮಹಾವಿಷ್ಣು ಈ ರೂಪದಲ್ಲಿ ಅವತರಿಸಿದ್ದಾದರೂ ಯಾಕೆ? ಪುರಾಣಗಳ ಪ್ರಕಾರ ಮಹಾವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರೊಂದಿಗೆ ವರಾಹ ಅವತಾರದ ಕಥೆ ಆರಂಭವಾಗುತ್ತದೆ. ಒಮ್ಮೆ ಮಹಾವಿಷ್ಣುವನ್ನು ಭೇಟಿ ಮಾಡಲು ಸನಕಾದಿ ಋಷಿಕುಮಾರರು ವೈಕುಂಠಕ್ಕೆ ಬರುತ್ತಾರೆ. ವೈಕುಂಠದ 7ನೇ ದ್ವಾರದಲ್ಲಿ ಋಷಿಕುಮಾರರನ್ನು ದ್ವಾರಪಾಲಕರಾದ ಜಯ ವಿಜಯರು ತಡೆಯುತ್ತಾರೆ. ಅವರ ಮಧ್ಯೆ ವಾಗ್ವಾದವೂ ನಡೆಯುತ್ತದೆ. 4 ಋಷಿಕುಮಾರರ ಬಗ್ಗೆ ತಿಳಿಯದೆ, ಅವರು ಬ್ರಹ್ಮನ ಮಾನಸಪುತ್ರರು ಎಂಬುದನ್ನು ತಿಳಿಯದೆ ದ್ವಾರಪಾಲಕರಾದ ಜಯ ವಿಜಯರು ಅವರೊಂದಿಗೆ ಜಗಳಕ್ಕೆ ನಿಲ್ಲುತ್ತಾರೆ. ಎಷ್ಟೇ ಕೇಳಿದರೂ ಮಹಾವಿಷ್ಣುವಿನ ದರ್ಶನಕ್ಕೆ ಬಿಡುವುದಿಲ್ಲ. ಕೋಪಗೊಂಡ ಋಷಿಕುಮಾರರು, ನಿಮ್ಮಲ್ಲಿನ ದೈವತ್ವವು ಮಾಯವಾಗಲಿ, ನೀವು ಸಾಮಾನ್ಯರಂತೆ ಭೂಮಿಯ ಮೇಲೆ ಜನಿಸಿರೆಂದು ಶಾಪವನ್ನು ನೀಡುತ್ತಾರೆ. ಕೊನೆಗೆ ದ್ವಾರಪಾಲಕರಾದ ಜಯ ವಿಜಯರಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ. ಅಹಂಕಾರದಿಂದ ಋಷಿಕುಮಾರರ ಶಾಪಕ್ಕೆ ಗುರಿಯಾದ ಜಯ ವಿಜಯರಿಗೆ ಲಕ್ಷ್ಮೀನಾರಾಯಣರು ಒಂದು ಸಲಹೆಯನ್ನು ನೀಡುತ್ತಾರೆ. ಹಾಗೆ ನೀಡುವ ಸಲಹೆಯೇ, ಭೂಲೋಕದಲ್ಲಿ ನನ್ನ ಭಕ್ತರಾಗಿ 7 ಜನ್ಮಗಳನ್ನು ಎತ್ತಿ ಮತ್ತೆ ವೈಕುಂಠಕ್ಕೆ ಬರುತ್ತೀರೋ, ಅಥವಾ ಶತ್ರುಗಳಾಗಿ 3 ಜನ್ಮಗಳನ್ನೆತ್ತಿ ಮತ್ತೆ ವೈಕುಂಠಕ್ಕೆ ಬರುತ್ತೀರೋ ಎಂಬ ಸಲಹೆಯನ್ನು ಲಕ್ಷ್ಮೀನಾರಾಯಣರು ತಿಳಿಸುತ್ತಾರೆ. ನಾವು ಹೆಚ್ಚು ಕಾಲ ನಿಮ್ಮಿಂದ ದೂರವಿರಲು ಸಾಧ್ಯವಿಲ್ಲ. ಶತ್ರುಗಳಾದರೂ ಪರವಾಗಿಲ್ಲ, 3 ಜನ್ಮಗಳನ್ನು ಎತ್ತಿ ನಾವು ಶೀಘ್ರವಾಗಿ ನಿಮ್ಮಲ್ಲಿಗೆ ಸೇರುತ್ತೇವೆ ಎಂದು ಜಯ ವಿಜಯರು ಹೇಳಿದ ನಿಮಿತ್ತ ಜಯ ವಿಜಯರು ಹಿರಣ್ಯಾಕ್ಷ, ಹಿರಣ್ಯಕಶಿಪು ಶುಭವಾಗಿ ಭೂಲೋಕದಲ್ಲಿದ್ದ ಋಷಿಕಶ್ಯಪ ಮತ್ತು ದಿತಿ ದಂಪತಿಗಳ ಮಕ್ಕಳಾಗಿ 1ನೆಯ ಜನ್ಮವಾಗಿ ಜನಿಸುತ್ತಾರೆ. ಈ ರಾಕ್ಷಸ ಸಹೋದರರು ದುಷ್ಟತನದಿಂದ ಬ್ರಹ್ಮಾಂಡದಲ್ಲಿ ಅನಾಹುತವನ್ನು ಸೃಷ್ಟಿಸುತ್ತಾರೆ. ಅದರಲ್ಲೂ ಹಿರಿಯ ಸಹೋದರ ಹಿರಣ್ಯಾಕ್ಷ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡುತ್ತಾನೆ. ಬ್ರಹ್ಮನಿಂದ ತನಗೆ ಯಾವುದೇ ಪ್ರಾಣಿ ಅಥವಾ ಮನುಷ್ಯನಿಂದ ಸಾವು ಬಾರದಂತೆ ವರವನ್ನು ಪಡೆಯುತ್ತಾನೆ. ಬ್ರಹ್ಮನಿಂದ ವರ ಪಡೆದು ಅಹಂಕಾರದಿಂದ ಮೆರೆಯುತ್ತಿದ್ದ ಹಿರಣ್ಯಾಕ್ಷ ಭೂಮಿಯ ಮೇಲಿದ್ದ ಜನರನ್ನು, ದೇವತೆಗಳನ್ನು ಹಿಂಸಿಸುತ್ತಾನೆ. ಕಾರಣ, ಹಿರಣ್ಯಾಕ್ಷನಿಗೆ ಇಡೀ ಭೂಮಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳಬೇಕೆಂಬ ದುರಾಸೆ ಇತ್ತು. ಹೀಗೆ ಒಮ್ಮೆ ಹಿರಣ್ಯಾಕ್ಷ ತನ್ನ ಬಳಿ ಇದ್ದ ವಿಶೇಷ ವರದಿಂದ ದೇವತೆಗಳ ಶಕ್ತಿಯನ್ನು ಕುಂದಿಸುವೆ ಎಂದು ಘರ್ಜಿಸಿದ. ಅದಕ್ಕಾಗಿ ಹಿರಣ್ಯಾಕ್ಷ ಭೂಮಿಯನ್ನು ಕದ್ದು ಮಹಾಸಾಗರದಲ್ಲಿ ಬಚ್ಚಿಟ್ಟಿದ್ದ. ಸಾಗರದಲ್ಲಿದ್ದ ಭೂದೇವಿಯನ್ನು ರಕ್ಷಿಸುವ ಸಲುವಾಗಿ ಮಹಾವಿಷ್ಣು ವರಹ ಅವತಾರವನ್ನು ತಳೆಯುತ್ತಾನೆ. ಬ್ರಹ್ಮನಿಂದ ವರವನ್ನು ಪಡೆಯುವಾಗ ಹಿರಣ್ಯಾಕ್ಷನು ತನ್ನ ನಾಶಕ್ಕೆ ಹೆಸರಿಸಿದ ಪ್ರಾಣಿಗಳ ಪಟ್ಟಿಯಲ್ಲಿ ಹಂದಿಯನ್ನು ಸೇರಿಸಿರುವುದಿಲ್ಲ. ಈ ಕಾರಣದಿಂದಾಗಿ ದೊಡ್ಡ ದಂತಗಳನ್ನು ಹೊಂದಿದ ವರಾಹ ರೂಪವನ್ನು ತಳೆದು ಗರ್ಜಿಸುತ್ತಾ ಜಲ ಪ್ರವೇಶಿಸಿದ. ಸಾಗರದೊಳಗಿದ್ದ ಭೂಮಿಯನ್ನು ತನ್ನ ಕೋರೆ ಹಲ್ಲುಗಳ ಮಧ್ಯ ಹಿಡಿದಿಟ್ಟುಕೊಂಡು ಕೋರೆಗಳ ಮಧ್ಯ ಇರಿಸಿಕೊಂಡೇ ಈ ಭೂಮಿಯನ್ನು, ಪೃಥ್ವಿಯನ್ನು ಮೇಲಕ್ಕೆ ತಂದ. ನಂತರ ಹಿರಣ್ಯಾಕ್ಷನನ್ನು ಸಂಹರಿಸಿದ. ಅಗ್ನಿಪುರಾಣ, ಭಾಗವತ ಪುರಾಣ, ದೇವಿ ಭಾಗವತ ಪುರಾಣ, ಪದ್ಮಪುರಾಣ, ವರಾಹ ಪುರಾಣ, ವಾಯುಪುರಾಣ ಮತ್ತು ವಿಷ್ಣು ಪುರಾಣ ಸೇರಿದಂತೆ ವಿವಿಧ ಪುರಾಣಗಳು ವರಾಹದ ಈ ಕಥೆಯನ್ನು ನಿರೂಪಿಸುತ್ತವೆ. ಮಹಾವಿಷ್ಣುವಿನ ವರಾಹ ಅವತಾರಕ್ಕೆ ಸಾಕ್ಷಿಯಾಗಿ ಆಂಧ್ರ ಪ್ರದೇಶದ ತಿರುಮಲದಲ್ಲಿ ಶ್ರೀ ವರಾಹಸ್ವಾಮಿ ದೇವಸ್ಥಾನವಿದೆ. ತಿಮ್ಮಪ್ಪನ ದೇವಸ್ಥಾನದ ಉತ್ತರಕ್ಕಿರುವ ಈ ದೇವಾಲಯವನ್ನು ಆದಿವರಾಹ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ತಿರುಪತಿಯಲ್ಲಿ ತಿಮ್ಮಪ್ಪ ನೆಲೆ ನಿಲ್ಲೋಕೆ ಸ್ಥಳ ನೀಡಿದವನು ಇದೇ ವರಾಹಸ್ವಾಮಿ. ಹೀಗಾಗಿಯೇ ತಿರುಪತಿಯಲ್ಲಿನ ತಿಮ್ಮಪ್ಪನ ದರ್ಶನಕ್ಕೂ ಮುನ್ನ ಕ್ಷೇತ್ರ ಪಾಲಕನಾದ ವರಾಹಸ್ವಾಮಿ ದರ್ಶನವನ್ನು ಮಾಡಬೇಕೆಂಬ ನಿಯಮವಿದೆ. ವರಾಹಸ್ವಾಮಿಯ ದರ್ಶನ ಮಾಡದೆಯೇ ತಿರುಪತಿ ಯಾತ್ರೆ ಪೂರ್ಣವಾಗಲ್ಲ ಎನ್ನುವ ನಂಬಿಕೆಯೂ ಇದೆ. ವರಾಹಸ್ವಾಮಿಯನ್ನು ಪೂಜಿಸುವುದರಿಂದ ಸಂತೋಷ, ಆರೋಗ್ಯ ಮತ್ತು ಸಂಪತ್ತನ್ನು ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಕಥೆಯ ಪ್ರಕಾರ ಅರ್ಧ ಹಂದಿ ಮತ್ತು ಅರ್ಧ ಮಾನವ ರೂಪದಲ್ಲಿ ವರಾಹನು ಹಿರಣ್ಯಾಕ್ಷನನ್ನು ಸೋಲಿಸಿ ಕೆಟ್ಟದ್ದಕ್ಕೆ ಕೊನೆ ಹಾಡಿದನು.
ಆದ್ದರಿಂದ ಈ ಹಬ್ಬವು ಯಾವಾಗಲೂ ಕೆಟ್ಟ ವಿಚಾರಗಳ ವಿರುದ್ಧ ಒಳ್ಳೆಯದಕ್ಕೆ ಜಯವನ್ನು ನೀಡುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಈ ಶುಭ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ನಂತರ ದೇವರನ್ನು ಪೂಜಿಸಬೇಕು. ವರಹಸ್ವಾಮಿಯ ಮೂರ್ತಿಗೆ ತುಪ್ಪ, ಬೆಣ್ಣೆ, ಹಾಲು, ಜೇನುತುಪ್ಪ ಮತ್ತು ತೆಂಗಿನ ನೀರನ್ನು ಹೊಂದಿರುವ ಪವಿತ್ರ ಅಭಿಷೇಕವನ್ನು ಮಾಡಲಾಗುವುದು. ನಂತರ ಮಾವಿನ ಎಲೆ, ನೀರು, ತೆಂಗಿನಕಾಯಿ, ಕಲಶದ ಮೇಲೆ ವರಾಹದೇವರ ವಿಗ್ರಹವನ್ನು ಇಟ್ಟು ಪೂಜಿಸಲಾಗುತ್ತದೆ. ಪೂಜೆ ಪೂರ್ಣಗೊಂಡ ನಂತರ ದೇವರ ಆಶೀರ್ವಾದಕ್ಕಾಗಿ ಭಗವದ್ಗೀತೆ ಮತ್ತು ಮಂತ್ರಗಳನ್ನು ಪಠಿಸಲಾಗುತ್ತದೆ. ವರಾಹ ಜಯಂತಿ ಎಂದು ಉಪವಾಸವನ್ನು ಸಹ ಮಾಡುತ್ತಾರೆ. ಇದರಿಂದ ಭಗವಂತನು ಅವರಿಗೆ ಆರೋಗ್ಯ, ಸಂಪತ್ತು ಮತ್ತು ಸಂತೋಷವನ್ನು ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಈ ದಿನಗಳಲ್ಲಿ ಶ್ರೀಮದ್ ಭಗವದ್ಗೀತಾ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಲಾಗುತ್ತದೆ. ವರಾಹದೇವರು ರಾಕ್ಷಸನನ್ನು ಸಂಹಾರ ಮಾಡಿದ ಮೇಲೆ ಒಂದು ಸಲ ತನ್ನ ದೇಹವನ್ನು ಜಾಡಿಸಿಕೊಂಡನು. ಆಗ ಅವನ ರೋಮದಿಂದ ದರ್ಬೆ ಹುಟ್ಟಿತು. ಅವನು ಸಕಲ ಯಜ್ಞಗಳಿಗೆ ಮೂಲ ದೇವರಾದನು. ಅದಕ್ಕೆ ಅವನಿಗೆ ಯಜ್ಞವರಾಹ ಎಂಬ ಹೆಸರು ಸಹ ಬಂದಿತು. ದೇಹದಿಂದ ಬಿದ್ದ ಬೆವರ ಹನಿಗಳೇ ಎಳ್ಳು ಆಯಿತು. ಕಣ್ಣಿನಿಂದ ಆಜ್ಯವು ಹುಟ್ಟಿತು. ಉದರದಿಂದ ಇಡಪಾತ್ರೆ ಹುಟ್ಟಿತು. ಕರ್ಣದಲ್ಲಿ ಚಮಸ ಪಾತ್ರೆ, ರಸನದಲ್ಲಿ ಸೋಮರಸಗಳು, ಹಲ್ಲಿನಿಂದ ಕೋರಿಯಿಂದ ತುಂಗ ಮತ್ತು ಭದ್ರಾ ಎಂಬ ನದಿಗಳು ಹುಟ್ಟಿದವು. ಹೀಗೆ ವರಾಹದೇವರನ್ನು ಬ್ರಹ್ಮ ಮತ್ತು ದೇವತೆಗಳು ವರ್ಣಿಸಿ ಪ್ರಾರ್ಥನೆ ಮಾಡುತ್ತಾರೆ. ಈ ಕಥೆಯನ್ನು ಹೇಳಿದವರಿಗೆ ಹಾಗೂ ಕೇಳಿದವರಿಗೆ ವರಾಹದೇವರು ಪ್ರಸನ್ನನಾಗಿ ಅವರ ಹೃದಯದಲ್ಲಿ ನೆಲೆಸುವನು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.